ಈ ಶಿವಾಜಿ ಮಹಾರಾಜರ ಪ್ರತಿಮೆ ಫೋಟೋದಾಗ ನೋಡಿರ್ತೀರಿ ಮತ್ತು ರೀಲ್ಸಾಗೆಲ್ಲ ನೋಡಿರ್ತೀರಿ. ಇದು ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ನಾ ಇವಾಗ ತೋರಿಸ್ನು ಬರ್ರಿ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗಂದ್ರೆ ಎಲ್ಲರೂ ಆರಾಮದ್ರೆ ಅನ್ಕೋತಾ ಇವತ್ತು ನಾನು ನಿಮ್ಗೆ ಬೆಳಗಾವಿ ಆಗಿರೋ ರಾಜ್ಯ ಹಂಸಗಡ ತೋರ್ಸಕ್ಕೆ ಬಂದೇನ್ರಿ. ನೋಡ್ಬೋದು ಅದ್ರ ಮುಂದೆ ಇದೀನಿ. ಸೊ ಇದ್ರ ಹಿಸ್ಟ್ರಿ ನಮ್ಮ ಅಣ್ಣ ಹೇಳ್ತಾನ್ರಿ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಕಲಿಯೋದು ಹಿಸ್ಟ್ರಿ ಹೇಳೋದು ಬಿಟ್ಟಿಲ್ಲ. ಬರೋದು 3 ದಿನಕ್ಕೊಮ್ಮೆ ಅಣ್ಣ ಆ ಪಾಲ್ಸ್ ಹಿಸ್ಟ್ರಿ ಹೇಳು, ಈ ಗಾಡ್ ಹಿಸ್ಟ್ರಿ ಹೇಳು, ಆ ಟೆಂಪಲ್ ಹಿಸ್ಟ್ರಿ ಹೇಳು. ನಾನೇನು ಇಲ್ಲೇನೇನು ಇದನ್ನ ಮಾಡಿದಿ? ನೋವಿದೆ, ಆಕ್ರೋಶ ಇದೆ. ಪೋರ್ಟ್ನ್ಯಾಗ ಪೂರ್ತಿ ಮ್ಯಾಲ್ಗಡೆ ಐತ್ರಿ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಶಿವನ ದೇವಸ್ಥಾನ ರೀ. ಹಂಗದ್ರ ಅಪೋಸಿಟ್ ನೋಡ್ರೆ ಶಿವಾಜಿ ಮಹಾರಾಜರವರ ಪ್ರತಿಮೆ ಐತ್ರಿ. ಅದ್ರ ಮಗ್ಲ ನಮ್ಮ ಹೆಮ್ಮೆಯ ಭಾರತದ ಧ್ವಜ ಹಾರಾಡ್ತೈತ್ರಿ. ಇಲ್ಲಿ ಮ್ಯಾಲಿಂತ್ರ ನೋಡಿದ್ರ ಫುಲ್ ನೇಚರ್ ವ್ಯೂ ಕಾಣತೈತ್ರಿ. ನೇಚರ್ ಮಸ್ತ್ ಐತೆ ಅಂತ ಅನ್ಕೊಂಡ್ರೆ ಸಾರಿ, ನೇಚರ್ ನೋಡ್ರಿ, ನೇಚರ್ ಮಸ್ತ್ ಐತಿ. ನೀವು ಡೈವರ್ಟ್ ಆಗಬೇಡ್ರಿ ಯಾವ ಕಡೆನೋ. ನಾನು ನಿಮ್ಗೆ ನೇಚರ್ ಮಾತ್ರ ತೋರಿಸಿರ್ತೀನಿ, ಹೌದಾನ? ಯಾವತ್ತು ಕರೆಕ್ಟ್ ಅಲ್ಲ, ಬಿ ಫೋಕಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಇಲ್ಲಿ ಆ್ಯಕ್ಚುಲಿ ಸ್ಟೋರೇಜ್ ಅಂತ. ಅದು ಎದಕ್ಕೆ ಐತಪ್ಪ ಅಂದ್ರೆ ಮದ್ದು ಗುಂಡುಗಳು, ಸೊ ತುಪಾಕಿಗಳನ್ನ ಇಡಾಕಿತ್ತಂದ್ರೆ. ಇಷ್ಟು ಬರೀ ಒಂದು ದೇವಸ್ಥಾನಕ್ಕೆ ಇಷ್ಟು ಸುರಕ್ಷಿತವಾಗಿ ಇಷ್ಟು ಭದ್ರವಾದ ಕೋಟೆ ಕಟ್ಟಿದ ಕಾರಣ ಏನಂದ್ರೆ, ರಾಜ ಮಹಾರಾಜರು ಇಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಬಂದಾಗ ಬೇರೆ ದೇಶದವರ ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಅನ್ನೋದು ಒಂದೇ ಕಾರಣಕ್ಕೆ ಇಷ್ಟು ಸುಭದ್ರವಾದ ಕೋಟೆ ಈ ಒಂದು ದೇವಸ್ಥಾನಕ್ಕೆ ನಿರ್ಮಿಸ್ಯಾರೆ. ಗೈಸ್, ನಮ್ಮ ಅಣ್ಣ ಹೇಳೋ ಪ್ರಕಾರ ಇದು ಒಂದು ಸುರಂಗ ಐತತ್ರೆ. ಹೇಳೋ ಪ್ರಕಾರ ಅಲ್ಲ, ಗಾಳಿ ಸುದ್ದಿ ಪ್ರಕಾರ. ಓಕೆ ಗಾಳಿ ಸುದ್ದಿ ಪ್ರಕಾರ ಇಲ್ಲಿ ಒಂದು ಸುರಂಗ ಮಾರ್ಗ ಇತ್ತು. ಈ ಸುರಂಗ ಮಾರ್ಗ ಹೋಗಿ ಬೆಳಗಾವಿಯಾಗ ಬಸ್ ಸ್ಟಾಪ್ ಪಕ್ಕದಲ್ಲೇ ಪೋರ್ಟ್ ಐತ್ರಲ್ಲ, ಆ ಪೋರ್ಟ್ನ್ಯಾಗ ಏನೋ ಹೇಳೋದೈತೆ ಅಂತ ಗಾಳಿ ಸುದ್ದಿ. ನಮ್ಮ ಅಣ್ಣ ಈಗ ಏನೋ ಗಾಳಿ ಸುದ್ದಿ ಬಂದೈತ. ಗಾಳಿ ಸುದ್ದಿ ಇಷ್ಟಿತ್ರಿ ಈ ಕೋಟೆಯ ಮಾಹಿತಿ ಆ್ಯಂಡ್ ವ್ಯೂವ. ಮತ್ತೆ ಮುಂದೆ ಹಿಡಿಯೋ ಸಿಗುತ್ತಾನ. ನಕ್ಕೋತ ನಗಿಸ್ಕೋತ ಮಸ್ತಿರಿ. ಬಾಯ್. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ.